ಸಂತಸ ಗುಡ್ ನ್ಯೂಸ್. ಚೀನಾದ ಡಿಂಗ್ ಅರೆನ್ ವಿರುದ್ಧ ಗೆದ್ದು ವಿಶ್ವ ಚೆಸ್ ಕಿರೀಟ ಮುಡಿಗೇರಿಸಿಕೊಂಡ ಭಾರತೀಯ ಆಟಗಾರ ಗುಕೇಶ್ ವಿಶ್ವ ಚದುರಂಗ ಸಾಮ್ರಾಟ ಎಂದೆನಿಸಿಕೊಂಡಿರುತ್ತಾರೆ. ಸಿಂಗಾಪುರದ ಆತಿಥ್ಯದಲ್ಲಿ ಕಳೆದ 20 ದಿನಗಳಿಂದ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ನಲ್ಲಿ ಕಳೆದ ಬಾರಿಯ ಚಾಂಪಿಯನ್ ಚೀನಾದ ಡಿಂಗ್ ಅರೆನ್ ಅವರನ್ನು 7.5-6.5 ಅಂಕಗಳಿಂದ ಮನ್ನಿಸಿದ 18 ವರ್ಷದ ಗುಕೇಶ್ 12 ವರ್ಷಗಳ ನಂತರ ಭಾರತವನ್ನು ಚೆಸ್ಸಿನ ವಿಶ್ವರಂಗದಲ್ಲಿ ವಿಶ್ವ ಸಾಮ್ರಾಟನಾಗಿಸಿದ್ದಾರೆ. ಶ್ರೀ ಗುಕೇಶ್ ಅವರು 2006 ಮೇ 29ರಂದು ಚೆನ್ನೈನಲ್ಲಿ ಜನಿಸಿದ್ದು ತೆಲುಗು ಕುಟುಂಬದಿಂದ ಬಂದವರಾಗಿರುತ್ತಾರೆ. ಅವರ ತಂದೆ ಡಾಕ್ಟರ್ ರಜನಿಕಾಂತ್ ENT ವೈದ್ಯರು, ತಾಯಿ ಡಾಕ್ಟರ್ ಪದ್ಮ ಕೂಡ ವೈದ್ಯರಾಗಿದ್ದಾರೆ. ತಮಿಳುನಾಡಿನ ವೇಲ್ಮಲ್ ವಿಶ್ವವಿದ್ಯಾಲಯ ಶಾಲೆಯಲ್ಲಿ ಓದುತ್ತಿರುವ ಗುಕೇಶ್ ತನ್ನ 7ನೇ ವಯಸ್ಸಿನಲ್ಲಿ ಚೆಸ್ ಆಡಲು ಆರಂಭಿಸಿದ್ದು, ಕೋಚುಗಳ ಮಾರ್ಗದರ್ಶನದಲ್ಲಿ ತಮ್ಮ ಚೆಸ್ ಕೌಶಲ್ಯವನ್ನು ಉತ್ತಮಪಡಿಸಿಕೊಂಡು ಈಗ ಜಗತ್ತಿನ ಚೆಸ್ ಕಣ್ಮಣಿಯಾಗಿದ್ದಾರೆ. ಅವರನ್ನು ಈ ಸದನದ ಪರವಾಗಿ ಹೃತ್ಪೂರ್ವಕ ಅಭಿನಂದಿಸಿ ಶುಭಾಶಯನ ಸಲ್ಲಿಸುತ್ತೇನೆ. ಈಗ ಸದನವನ್ನು ಅಧ್ಯಕ್ಷರ ತಾವು ಇವತ್ತು ನಿಜವಾಗಿ ಗುಕೇಶ್ ಅವರು ವಿಶ್ವ ಚಾಂಪಿಯನ್ ಆಗಿರೋದು ನಮ್ಗೆಲ್ಲರಿಗೂ ಬಹಳ ಸಂತೋಷದ ಕ್ಷಣ. ಮತ್ತು ಇವರೇ ವಿಶ್ವದ ಈ ಚೆಸ್ ಚಾಂಪಿಯನ್ಶಿಪ್ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥವ್ರು ಇವರು ಇದ್ದಾರೆ. ಈ ವಯಸ್ಸಿಗೆ ಯಾರು ಚಾಂಪಿಯನ್ ಆಗಿರಲಿಲ್ಲ. ಇದು ಇಡೀ ದೇಶ ಹೆಮ್ಮೆ ಪಡುವಂಥ ಕ್ಷಣ. ಹಾಗೂ ಇದು ಬಹುಶಃ ದೇಶದಲ್ಲಿ ಚೆಸ್ ಮತ್ತು ಇತರೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಗುಕೇಶ್ ಅವರು ಇವತ್ತು ಬಹುಶಃ ಸ್ಫೂರ್ತಿ ಆಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರದ ಪರವಾಗಿ ನಾನು ತಂದಿರುವಂಥ ಈ ಒಂದು ಹೇಳಿಕೆ ನಿರ್ಣಯಕ್ಕೆ ಸ್ವಾಗತನೂ ಮಾಡ್ತೇನೆ. ಅಷ್ಟೇ ಅಲ್ಲ, ತಮ್ಮ ಜೊತೆಗೆ ಧ್ವನಿಗೂಡಿಸಿ ಸರ್ಕಾರದ ಪರವಾಗಿ ಗುಕೇಶ್ ಅವರಿಗೆ, ಕರ್ನಾಟಕ ಸರ್ಕಾರದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ.